ಗೈಸ್, ಇವತ್ತಿನ ವ್ಲಾಗ್ ನಾನು ಅರ್ಲಿ ಮಾರ್ನಿಂಗ್ 4:12 ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂತಂದರೆ ನಾನು ಊರ ಕಡೆ ಹೋಗಿದ್ದೆ. ಏನಂದರೆ ಮದುವೆ ಆರ್ಡರ್ ಇತ್ತು ನನಗೆ ಹಾರೋಹಳ್ಳಿಲಿ. ಸೊ ಹಾಗಾಗಿ ಊರಿಂದು ಮನೆ ಇದು ನಾನು ತೋರಿಸ್ತಾ ಇದ್ದು, ಅದೇನು ಸ್ವಂತ ಮನೆಯಲ್ಲ. ಸೊ ಸುಮ್ಮನೆ ಒಂದು ರೂಮ್ ಥರದ್ರಲ್ಲಿ ಸಾಮಾನು ಇಟ್ಟಿದ್ದೀವಿ. ಯಾಕಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾವು ಇರೋದಲ್ವಾ. ಸೊ ಬೆಂಗಳೂರಲ್ಲಿ ನಾವು ಇರೋದು ಲೀಸ್ಗೆ. ಸೊ ಫೈನಲಿ 4:50 ನಾನು ಏನು ತೋರಿಸ್ದೆ ಅವಾಗ ಎದ್ದು ನಾನು ರೆಡಿ ಆಗ್ತಾಯಿದ್ದು. ನನಗೆ ಗೊತ್ತಿಲ್ಲ ಯಾಕೆ ಮಾರ್ನಿಂಗ್ ಫೇಸ್ ಇಷ್ಟು ಬ್ರೈಟಾಗಿ ಕಾಣಿಸ್ತಿದೆ ನಂದು ಅಂತ. ಸೊ ಹೋಗ್ತಾ ನನ್ನ ಫೇಸ್ ನೀವು ನೋಡ್ಬೋದು. ಲಾಂಗ್ ಹೇರ್ ಇದ್ದರೆ ಒಂದು ಪ್ರಾಬ್ಲಮ್ ಅಂದರೆ ಎಲ್ಲನೂ ಹೋಗ್ಬೇಕಂದ್ರೆ ಹರಿ ಬರಿ ಏನೂ ಆಗೋಲ್ಲ, ಇದೊಂದು ಪ್ರಾಬ್ಲಮ್. ಸೊ ಫೈನಲಿ ನಾನು ಮನೆ ಬಿಡ್ತಾ ಇರೋದು 4:26. ಹಾಗೆ ಹೊರಗಡೆ ಬಂದು ಊರಲ್ಲಿ ದೇವಸ್ಥಾನ ಓಪನಿಂಗ್ ಇತ್ತು, ಅದು ಹೋಮ ಇತ್ತು ಅವತ್ತಿಂದು. ಬಟ್ ಅವತ್ತು ನಾನು ಅಟೆಂಡ್ ಮಾಡೋಕ್ಕೆ ಆಗಿಲ್ಲ. ನೆಕ್ಸ್ಟು ದೇವ್ರ ಮೂರ್ತಿನ ಏನು ಇಡ್ತಿದ್ರಲ್ಲ ಆವಾಗ ನಾನು ಅಟೆಂಡ್ ಮಾಡಿದ್ದು. ಇದು ಮಾರ್ನಿಂಗ್ ನಾನು ತೆಗ್ದಿರೋದು ಮನೆಯಿಂದನೇ. ಸೊ ಫೈನಲಿ ಬಂದು 4:30ಗೆ ಹುಡುಗಿನ ತಮ್ಮ ಬಂದಿದ್ದರು. ಸೊ ಪಿಕಪ್ ಮಾಡಿದ್ರು. ಇನ್ನೊಂದು ಏನಂದರೆ ಫ್ಯಾಮಿಲಿಲಿ ಈ ಥರ ಏನಾದರೂ ಹೋಗ್ತೀವಿ, ಅವ್ರ ಮನೆ ಯಾರೋ ಪಿಕಪ್ ಮಾಡ್ತಾರೆ, ಅದು ಹುಡುಗ ಆಗಿದ್ದರೆ ಅವ್ರು ನಮಗಿಂತ ತೀರಾ ಚಿಕ್ಕವ್ರು ಇರ್ತಾರೆ. ಬಟ್ ಮೈಂಡ್ಸೆಟ್ ಬೇರೆಯೇ ಇರುತ್ತೆ. ನನಗಂತೂ ಗೊತ್ತಿಲ್ಲ ಯಾಕೆ ಈ ಥರ ಅಂತ. ಸೊ ಇದು ಬಿಫೋರ್ ಲುಕ್ ನಾನು ತೆಗ್ದಿರೋದು, ಇದು ಆಫ್ಟರ್ ಲುಕ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೇಕೋವರ್ ಹೇಗೆ ಬಂದಿದೆ ಅಂತ ನೀವು ಹೇಳಿ. ನಾನು ಇವ್ರ ಜೊತೆ ನಂದು ಕನ್ಸರ್ವೇಷನ್ ತುಂಬ ಚೆನ್ನಾಗಿದೆ, ಹಾಗಾಗಿ ನಾನು ಅವ್ರ ಮನೇಲಿ ಫ್ರೆಂಡ್ ಥರನೇ ಇದ್ಬಿಟ್ಟೆ. ಅಲ್ಲಿಂದ ನಾನು ಕುಂಬ್ಳಗೋಡು ಹೋಗ್ಬೇಕಾಯ್ತು ಅವ್ರ ಜೊತೆ. ಹಾಗಾಗಿ ಆಂಟಿ ಸ್ವಲ್ಪ ಇಡಿ. ಓಕೆ, ಎಲ್ಲ ಮಾಡ್ರು, ನಾನು ಅಲ್ಲಿ ಮಾಡ್ತೀನಿ. ಇಡಿ ಇಡಿ ಪರವಾಗಿಲ್ಲ. ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ಇಲ್ಲಿ ಕ್ಯಾಮ್ರಾಮನ್ ಕರ್ಸಿಲ್ವಾ? ನೀವು ಕರ್ಸ್ಬೇಕು ತಾನೇ ಅಲ್ವಾ? ಹಿಂಗನಿ ಸಿಂಪಲ್ ಅಂತ ಅಂದ್ಬಿಟ್ಟು ಹಿಂಗೆ ಮಾಡಿದೆ. ಯಾರು ಅಲ್ಲಿಂದ ನಾವು ಕುಂಬ್ಳಗೋಡ್ಗೆ ಹೊಟ್ಟಿದ್ದು 7 ಆಗಿತ್ತು. ಏನಂದರೆ ನಾನು ಇನ್ನೂ ಹೇರ್ ಕಂಪ್ಲೀಟ್ ಮಾಡಿರಲಿಲ್ಲ, ಅಲ್ಲಿ ಹೋಗಿ ಮಾಡೋಣ ಅಂತ. ಇನ್ನೊಂದೇನೆಂದರೆ ಈ ಥರ ಫೀಲ್ಡಲ್ಲಿ ಇದ್ದಾಗ ನಿದ್ದೆಗೆ ಇಡಬೇಕಾಗುತ್ತೆ, ಯಾವಾಗಂದರೆ ಅವಾಗ ಹೋಗ್ಬೇಕಾದ್ರೆ. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಫೇಸ್ ನೋಡಿದ್ರೆ ಗೊತ್ತಾಗುತ್ತಿಲ್ಲ. ಸೊ ಫೈನಲಿ ರೀಚ್ ಆದ್ವಿ. ದೇವಸ್ಥಾನದಲ್ಲಿ ಮದುವೆ ಇದ್ದಿದ್ದು ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ. ಸುಮ್ಮನೆ ಹಾಗೆ ಅಲ್ಲಿ ಕ್ಯಾಪ್ಚರ್ ಮಾಡಿದೆ, ಹೇರ್ ಎಲ್ಲ ಸೆಟ್ ಮಾಡಾದ್ಮೇಲೆ ಅವರಿಗೆ. ಯಾವುದೇ ದೇವಸ್ಥಾನದಲ್ಲಿ ಹುಡುಗಿ ನಿಂತಿದೆ ನೋಡಿ, ನಮ್ಮ ಮದುವೆ ಹುಡುಗಿ ದೇವಸ್ಥಾನದಲ್ಲಿ ಇಟ್ಕೊಂಡು ಫೋಟೋ ತೆಗಿತಿದ್ದಾರೆ. ಹೌದು, ಕ್ಯಾಮ್ರಾನೇ ನಾರ್ಮಲ್ ಫೋನ್ ಇಲ್ಲ ಐಫೋನ್ ಐಫೋನ್ ಎಲ್ಲ ವೇಸ್ಟ್, ಅದೆಲ್ಲ ಏನು ಅಂದರೆ ಬರೀ ಕ್ಯಾಮ್ರಾಗೋಸ್ಕರ ಮಾತ್ರ. ಹಾಂ, ವಿಡಿಯೋ ವ್ಲಾಗರ್ಸ್ಗೆಲ್ಲ ಅದು ಚೆನ್ನಾಗಿರುತ್ತಲ್ಲ, ಅದೆಲ್ಲ ನೀಡೆಡ್ ಇದೆ. ಬಟ್ ಬಜೆಟ್ ಬೇಕು, ಲಕ್ಷ ಇಟ್ಟಿರ್ಬೇಕು. ಹೇಳಬೇಕಂದ್ರೆ ನಾನು ಇವ್ರ ಮದುವೆ ಆಗಿದ್ದ ರೀತಿ ನಂಗೆ ತುಂಬಾ ಇಷ್ಟ ಆಯಿತು. ಇವ್ರದ್ದು ಲವ್ ಮ್ಯಾರೇಜ್ ಆದರೂ ಕೂಡ 2 ಫ್ಯಾಮಿಲಿಗಳು ಒಪ್ಕೊಂಡು ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊತಾ ಇದ್ರು. ತುಂಬ ಗ್ರ್ಯಾಂಡಾಗಿ ಮಾಡೋದಕ್ಕಿಂತ ಈ ಥರ ಮದುವೆನೇ ಚೆನ್ನಾಗಿರುತ್ತೆ. ರಿಸೆಪ್ಷನ್ ಅಂತ ಹೇಳಿದರು, ಆಮೇಲೆ ಮಾಡ್ತೀವಿ ಮಧ್ಯಾಹ್ನ ಟೈಮಲ್ಲಿ ಅಂತ. ಆಮೇಲೆ ಅವರು ಚೇಂಜ್ ಮಾಡಿಕೊಂಡ್ರು, ನಾನ್ ವೆಜ್ ಯಾವಾಗಿರುತ್ತೆ ಅವತ್ತು ಮಾಡೋಣ ಅಂತ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟಲ್ಲಿ ಈವ್ನಿಂಗ್ ಆಗಿತ್ತು. ಹಾಗಾಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೀವೇ ನೋಡಿರ್ತೀರ, ಮಾರ್ನಿಂಗ್ ಬೇಗ ಎದ್ದಿದೆ, ನೈಟ್ ಕೂಡ ಸ್ವಲ್ಪ ಲೇಟ್ ಆಗಿರುತ್ತೆ. 1 o'clock ನಿಯರ್ ಮಲಗಿರ್ತೀನಿ. ಸೊ ನಿಯರ್ಲಿ 3 hours ನಿದ್ದೆ ಆಗಿರುತ್ತೆ. ಸೊ ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಡೇ ನಾನು ಮತ್ತೆ ನಮ್ಮೂರಿಗೆ ಹೋದೆ. ಯಾವ ಊರು ಅಂದರೆ, ನಮ್ಮೂರು ಅಂತ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಹುಟ್ಟಿದ ಕನಕಪುರ ಆದರೂ ಬೆಳೆದಿದ್ದು ಬಂದು ಹೊಸಕಬಾಡಿ. ಮುಗುತಮ್ಮ ದೇವ್ರದ್ದು ಅಂದರೆ ಊರ ಗ್ರಾಮತೆದು ಪ್ರತಿಷ್ಠಾಪನೆ ಇತ್ತು ಅವತ್ತು. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋದೆ. ಎಕ್ಸಾಕ್ಟ್ಲಿ ನಾನು ಹೋಗೋಷ್ಟರಲ್ಲಿ ಅವಾಗ ತಾನೇ ಪೂಜೆ ಸ್ಟಾರ್ಟ್ ಆಗಿದ್ದು, ದೇವ್ರನ್ನ ತಂದಿಡೋಕ್ಕೆ. ಹೋಮ ಎಲ್ಲ ಮುಗ್ದಿತ್ತು, ಎಕ್ಸಾಕ್ಟ್ ಟೈಮ್ಗೆ ಹೋದೆ. ನೀವು ನೋಡ್ತಾ ಇದ್ದೀರಾ, ನನ್ನ ಕೈಯಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿರೋ ನನ್ನ ಕೈ ಕೊಟ್ಟು ನಾನು ಕ್ಯಾಪ್ಚರ್ ಮಾಡಿರೋದು. ಇಲ್ಲಿ ಮುಗುತಮ್ಮ ಏನಿದ್ದಾರೆ ಅವ್ರನ್ನ ಪ್ರತಿಷ್ಠಾಪನೆ ಇಲ್ಲಿ ಮಾಡ್ತಾ ಇದ್ದಾರೆ. ನಾನು ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ತೋರಿಸ್ತೀನಿ ಯಾವುದೇ ಥರ ಅಲಂಕಾರ ಆಗಿದೆ ಅಂತ. ಆದಷ್ಟು ಟ್ರೈ ಮಾಡಿದ್ದೀನಿ. ನಾನು ಫೋನ್ ತಗೊಂಡು ಎಲ್ಲರ ಮುಂದೆ ವಿಡಿಯೋ ಮಾಡೋಕ್ಕಂತೂ ಇಷ್ಟ ಇಲ್ಲ, ಯಾಕಂದರೆ ನಾನು ಬೆಳೆದಿರೋ ಅಂಥ ಊರು, ಎಲ್ಲರೂ ಗೊತ್ತಿರ್ತಾರೆ ಅಂತ ನನಗೆ. ನನ್ನ ನೋಡಿದ್ರೆ ಏನು ಅಂದ್ಕೊಂಡ್ಬಿಡ್ತಾರೆ, ನನ್ನ ತಲೆಯಲ್ಲಿ ಇರುತ್ತೆ. ಹಾಗಾಗಿ ನಾನು ಅಷ್ಟು ವೀಡಿಯೋನ ನಾನು ತೆಗ್ದಿಲ್ಲ.
ಆದಷ್ಟು ಟ್ರೈ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೋಡಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇದು ಪ್ರತಿಷ್ಠಾಪನೆ ಆದಮೇಲೆ ದೇವರಿಗೆ ಬೆಳ್ಳಿಯಲ್ಲಿ ಅಲಂಕಾರ ಎಲ್ಲ ಮಾಡ್ತಾರೆ. ಅದನ್ನು ಕೂಡ ನಾನು ಮುಂದೆ ಆ್ಯಡ್ ಮಾಡ್ತೀನಿ, ನೀವು ಇದನ್ನು ಕೂಡ ನೋಡ್ಬೋದು. ತುಂಬ ಜನ ವಾಟ್ಸಪ್ಪಲ್ಲಿ ಕೇಳಿದ್ರು ಯಾವ ಊರು ಅಂತ. ಆಗ ನಾನು ಹೇಳಿದೆ ನಾನು ಬೆಳೆದಿರೋಂಥ ಊರು ಅಂತ ನಾನು ಅಲ್ಲಿ ಕೂಡ ಹೇಳಿದ್ದೀನಿ. ಇದು 3 days ಆದಮೇಲೆ ನಾನು ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮೂರಲ್ಲಿ ಯಾರಾದರೂ ನೋಡ್ತಾರೆ ಏನು ಇಷ್ಟು ಲೇಟಾಗಿ ಹಾಕ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಬಟ್ ಟೈಮ್ ಸಿಕ್ಕಿದಾಗ ನಾನು ಎಡಿಟ್ ಮಾಡಿದ್ದೀನಿ ಇದನ್ನು. ಇವಳೆ ಯೂಟ್ಯೂಬ್ ಪ್ಲೇಯರ್. ನಿಮ್ಮ ಫೋನ್ ತೆಗೀರಿ, ಚೆನ್ನಾಗಿ ಬರುತ್ತೆ. ಓಕೆ, ಇಬ್ರಿಬ್ರೇ ಹೋಗ್ತೀವಿ, ಪರವಾಗಿಲ್ಲ, ಲೇಟಾಗಿ. ನಂದು ಕೂದಲೆ ವಾವ್, ನನ್ನ ಜೂ ಅಣ್ಣ ಏನು ಬಂದ್ಬಿಟ್ಟಿದ್ಯಲ್ಲ ಕರೆಕ್ಟಾಗಿ. ತಾಯಕನು ಹಂಗೆ ಅಂತ ಇದ್ದೆ. ಲೈಟಾಗಲ್ಲ, 2 ನಿಮಿಷ ಮೇಲೋಗಿ ಕೂಡ ನಾನು ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಚೆನ್ನಾಗಿರುತ್ತೆ ವ್ಯೂಸ್ ಥರ ಅಂದ್ಬಿಟ್ಟು ನಾನೊಂದು ಸುತ್ತ ಒಂದು ವಿಡಿಯೋ ಮಾಡಿದೆ. ಏನಂದರೆ ಯಾರನ್ನೂ ನೋಡ್ತಾ ಇದ್ದಾರೆ ನನ್ನ, ಆ ಥರ ಫೀಲ್ ಜಾಸ್ತಿ ಇರುತ್ತೆ ನನಗೆ ವಿಡಿಯೋ ತೆಗೆದು ಮಾಡಬೇಕಂದ್ರೆ. ಅಲ್ಲಿ ಒಂದು ಮುಗುತಮ್ಮ ಅವರು ಪ್ರತಿಷ್ಠಾಪನೆ, ಪಕ್ಕದಲ್ಲಿ ಲಕ್ಷ್ಮೀ ದೇವನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎರಡಕ್ಕೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ನಾನು ತೆಗ್ದಿಲ್ಲ, ಅಲ್ಲಿ ತೆಗ್ಸಿದ್ದು ನಾನು ಮುಂದೆ ಯಾರಿರ್ತಾರೆ ಅವ್ರ ಹತ್ರ ವಿಡಿಯೋ ತೆಗ್ಸಿದ್ದು. ಇವಾಗ ಏನು ನೋಡ್ತಾ ಇರೋದು ಲಕ್ಷ್ಮೀ ದೇವರು. ಸೊ ಹಾಗೆ ಅಲ್ಲಿ ಊಟ ಮಾಡೋದೇನು ನಾನು ತೆಗ್ದಿಲ್ಲ. ಪಾಯಸ ನಿಮ್ಗೆ ಗೊತ್ತು, ದೇವಸ್ಥಾನದಂದರೆ ಎಷ್ಟು ಚೆನ್ನಾಗಿರುತ್ತೆ, ಅದು ಕೂಡ ನಾನು ತೊಗೊಂಡು ಅಲ್ಲಿಂದ 4 ಗಂಟೆಗೆ ನಾನು ಮನೆಗೆ ಬಂದು ವಿಡಿಯೋ ಏನು ಮಾಡ್ತೀನಿ ನೀವು ಮುಂದೆ ನೀವು ನೋಡ್ತೀರಾ. ಗೈಸ್, ಫೈನಲಿ ನಾನು ಬೆಂಗಳೂರು ಬಂದು ರೀಚ್ ಆದೆ. ಆ್ಯಂಡ್ ಈ ವಿಡಿಯೋ ಇವಾಗ ಆ್ಯಡ್ ಅಪ್ ಮಾಡಿದ್ದೀನಲ್ಲ ದೇವಸ್ಥಾನದ್ದು ನಮ್ಮೂರ್ದು ಅಂತ. ನಿಮ್ಗೆ ಸ್ವಲ್ಪ ಡೌಟ್ ಬರ್ಬೋದು, ಯಾಕೆ ನೀನು ನಿನ್ನ ಫೇಸ್ ತೋರಿಸಿ ವಿಡಿಯೋ ಮಾಡಿಲ್ಲ ಅಂತ. ಅದು ಕ್ಲಾರಿಫೈ ಮಾಡ್ತೀನಿ. ಅದು ನಾನು ಬೆಳೆದಿರೋಂಥ ಊರು. ತುಂಬ ಜನ ನನಗೆ ಗೊತ್ತು, ನೋಡ್ತಾ ಇರ್ತಾರೆ. ಅವ್ರ ಮುಂದೆ ಫೋನ್ ತಗೊಂಡು ವಿಡಿಯೋ ಮಾಡಿದ್ರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೊಂತಾರೆ. ಆ್ಯಂಡ್ ಪ್ರಾಬ್ಲಿ ತುಂಬ ಜನಕ್ಕೆ ಸ್ವಲ್ಪ ಜನ ಗೊತ್ತಿರುತ್ತೆ ವಿಡಿಯೋ ಮಾಡ್ತಾರೆ ಅಲ್ಲಿ ಇಲ್ಲಿ ಅಂತ. ಬಟ್ ಆದರೂ ಮುಂದೆ ನನಗೆ ಫೋನ್ ತೆಗೆದು ಮಾಡೋದು ಸ್ವಲ್ಪ ಆಗ್ತಾ ಇರುತ್ತೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು, ಬಾಯ್.